ವಾಲ್ಮೀಕಿ ನಿಗಮದ ಲೆಕ್ಕ ಪರಿಶೋಧಕ ಅಧಿಕಾರಿ ಚಂದ್ರಶೇಖರನ್ ಕುಟುಂಬಕ್ಕೆ ಮುಖ್ಯಮಂತ್ರಿ ಘೋಷಿಸಿರುವ 25 ಲಕ್ಷ ರೂಪಾಯಿ ಬಿಡುಗಡೆ ಮಾಡುವಂತೆ ಒತ್ತಾಯಿಸಿ ಈ ದಿನ ಶಿವಮೊಗ್ಗ ನಗರದಲ್ಲಿ ಪ್ರತಿಭಟನೆಯನ್ನು ನಡೆಸಲಾಯಿತು. ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ನೇತೃತ್ವದಲ್ಲಿ ಈ ಪ್ರತಿಭಟನೆಯನ್ನು ನಡೆಸಲಾಯಿತು. ಯಾರೋ ಮಾಡಿದ ತಪ್ಪಿಗೆ ಅಧಿಕಾರಿ ಬಲಿಯಾಗಿದ್ದಾರೆ. ಕುಟುಂಬದವರು ತೀರಾ ಸಂಕಷ್ಟದಲ್ಲಿ ಇದ್ದಾರೆ. ಮಕ್ಕಳ ವಿದ್ಯಾಭ್ಯಾಸ ಹಾಗೂ ಮನೆಯ ನಿರ್ವಹಣೆಯ ಪರಿಸ್ಥಿತಿ ಚಿಂತಾಜನಕವಾಗಿದೆ. ಕೂಡಲೇ ಸರ್ಕಾರ ಪರಿಹಾರ ವಿತರಣೆ ಮಾಡಬೇಕು ಅಂತ ಸರ್ಕಾರವನ್ನ ಒತ್ತಾಯಿಸಿ ಜಿಲ್ಲಾಧಿಕಾರಿಯ ಮೂಲಕ ಮನವಿ ಪತ್ರ ಸಲ್ಲಿಕೆ ಮಾಡಿದ್ರು. ಸರ್ಕಾರ ಕೂಡಲೇ ಈ ಒಂದು ಕೊಟ್ಟಿರ್ತಕ್ಕಂಥ ಆಶ್ವಾಸನೆ ಈಡೇರಿಸಬೇಕು ಅಂತ ಹೇಳಿ ಸರ್ಕಾರ ಜಾಗ ಅವರು ಮಾತಾಡಬೇಕು ಅಂತ ಕೇಳ್ಕೊಳಕ್ ಇಷ್ಟಪಡ್ತೇನೆ. ಅಂತ ಹೇಳಿದ್ರೆ ಪರಿಹಾರವನ್ನು ಕೊಡ್ತು, ಭಯೋತ್ಪಾದಕರು ಕೂಡ ಪರಿಹಾರವನ್ನು ಕೊಡ್ತು. ಇವ್ರಿಗೆಲ್ಲ ರಕ್ಷಣೆ ಸಿಗ್ಬೇಕು ಅಂತ ಬಯಸಿದ್ರು. ಆದ್ರೆ ದಕ್ಷ ಅಧಿಕಾರಿ ಸುಮ್ಮನೆ ಮುಖ್ಯವಾಗಿ ಹೋರಾಟ ಮಾಡ್ತೇವೆ, ಜನರನ್ನ ಜಾಗೃತಿಗೊಳಿಸುವಂತ ಕೆಲಸವನ್ನು ರಾಷ್ಟ್ರಭಕ್ತ ಬಲದಿಂದ ಮಾಡ್ತೇವೆ ಅಂತ ಹೇಳ್ಕೊಂಡು ಕೊನೆಗೆ ಅದನ್ನ ನೋಡಕ್ಕಾಗದೆ ಅದನ್ನ ಹೇಳಕ್ಕಾಗದೆ ಹುಡುಗನಿಗೆ ನೌಕರಿ ಸಿಗಲಿ ಅಂತ ಹೇಳ್ತಾ ಹುಡುಗನಿಗೆ ನೌಕರಿ ಸಿಗಲಿ ಅಂತ ಭಯೋತ್ಪಾದಕರು ಕೂಡ ಪರಿಹಾರವನ್ನು ಕೊಡ್ತು. ಹಿಂದೆ ನಾವು ನೋಡಿದ್ವಿ. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಒಬ್ಬ ಪ್ರಾಮಾಣಿಕ ಅಧಿಕಾರಿ ದಲಿತರ ದುಡ್ಡು ಲೂಟಿ ಆಗಿದೆ ಅಂತ ಉದ್ದೇಶದಿಂದ ಸರ್ಕಾರದ ಗಮನ ಸೆಳೆಯಬೇಕು ಅನ್ನೋದಕ್ಕೋಸ್ಕರ ಅವರು ಆತ್ಮಹತ್ಯೆ ಮಾಡಿಕೊಂಡಂಥ ಸ್ಥಿತಿ ನೋಡಿ ನಿಜಕ್ಕೂ ನಮ್ಮೆಲ್ರಿಗೂ ಬೇಜಾರಾಗಿದೆ. ಇವತ್ತು ಆತ್ಮಹತ್ಯೆ ಮಾಡಿಕೊಂಡಂಥ ಚಂದ್ರಶೇಖರ್ ಅವರ ಶ್ರೀಮತಿಯವರು ಕವಿತಾರವರು ಬಂದು ಇವತ್ತು ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಿದ್ದಾರೆ. ರಾಷ್ಟ್ರಭಕ್ತ ಬಳಗ ಎಲ್ಲ ಕಾರ್ಯಕರ್ತರು, ಅದೇ ರೀತಿ ಚಂದ್ರಶೇಖರ್ ಅವರ ಕುಟುಂಬದ ಸದಸ್ಯರು ಅವರೆಲ್ಲರೂ ಕೂಡ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ದಾರೆ. ಇದು ಸರ್ಕಾರ ಇಷ್ಟೊತ್ತರೊಳಗೆ ಎಚ್ಚೆತ್ಕೋಬೇಕಾಗಿತ್ತು. ದಲಿತರ ಹಣ ಲೂಟಿ ಆಗ್ತಾ ಇದೆ ಅನ್ನೋಂಥ ಒಬ್ಬ ಪ್ರಾಮಾಣಿಕ ಅಧಿಕಾರಿ ತೀರ್ಕೊಂಡಾಗ ಅವ್ರ ಮನೆ ಪರಿಸ್ಥಿತಿ ಗೊತ್ತು. ಮೊನ್ನೆ ಪತ್ರಿಕೆಗಳೆಲ್ಲ ವಿಧಿ ಇಲ್ಲದ ಆ ಹೆಣ್ಮಗಳು ಚಂದ್ರಶೇಖರ್ ಅವರ ಶ್ರೀಮತಿ ಕವಿತಾರವರು ಹೇಳಿದ್ದಾರೆ, ನಾನು ನನ್ನ ಮನೆಯಲ್ಲಿ ವಾಸ ಮಾಡೋ ಸ್ಥಿತಿಯಲ್ಲಿ ಇಲ್ಲೆಲ್ಲ, ನಾವು ನನ್ನ ತಾಯಿ ಮನೆಯನ್ನು ನಾನು ಬದುಕ್ತಾ ಇದ್ದೀನಿ ಅಂತ ಲೆಕ್ಕ ಹಾಕಿ ಅವ್ರ ಮನೆ ಪರಿಸ್ಥಿತಿ ಹೇಗಿರ್ಬೋದು ಅಂತ. ಇದು ಪತ್ರಿಕೆಗಳಲ್ಲಿ ಒಂದಿದೆ, ಎಲ್ರಿಗೂ ಗೊತ್ತಿದೆ, ಸರ್ಕಾರಕ್ಕೂ ಗೊತ್ತಿದೆ. ಇಂಥ ಸಂದರ್ಭದಲ್ಲಿ ತಾವೇನು ವಿಧಾನಮಂಡಲದಲ್ಲಿ ಘೋಷಣೆ ಮಾಡಿದಿರಿ, ಚಂದ್ರಶೇಖರ್ ಅವ್ರ ಕುಟುಂಬಕ್ಕೆ 25 ಲಕ್ಷ ರೂಪಾಯಿ ಕೊಡ್ತೀವಿ, ಒಂದು ಕೆಲಸ ಕೊಡ್ತೀವಿ ಅಂತ ಘೋಷಣೆ ಮಾಡಿದಿರಿ, ಈ ನಿಮಿಷ ತನಕ ಅದು ಜಾರಿ ಬಂದಿಲ್ಲ. ಅದಕ್ಕೋಸ್ಕರ ಸರ್ಕಾರಕ್ಕೆ ಎಚ್ಚರಿಕೆ ಕೊಡೋ ದಿಕ್ಕಿನಲ್ಲಿ ಆ ತಾಯಿಗೆ ಬೆಂಬಲ ಕೊಡೋಕ್ಕೆ ನಾವೆಲ್ಲ ರಾಷ್ಟ್ರಭಕ್ತ ಬಳಗದವರು ಇವತ್ತು ಬಂದಿದ್ದು ಬೆಂಬಲ ಕೊಟ್ಟಿದ್ದೀವಿ ತಾಯಿಗೆ. ಇನ್ನು 10ನೇ ತಾರೀಕು ಒಳಗಡೆ ಸರ್ಕಾರದಿಂದ ಹಣ ಬರಲಿಲ್ಲ ಅಂದರೆ ತಾತ್ಕಾಲಿಕವಾಗಿ ನಾವು ರಾಷ್ಟ್ರಭಕ್ತ ಬಳಗದಿಂದನೇ 5 ಲಕ್ಷ ರೂಪಾಯಿ ಹಣವನ್ನು ಅವ್ರಿಗೆ ಕೊಡ್ತೇವೆ. 20ನೇ ತಾರೀಕು ತನಕ ಮತ್ತೆ ಕಾಯ್ತೇವೆ. ಅಷ್ಟರೊಳಗೆ ಸರ್ಕಾರದಿಂದ ದುಡ್ಡು ಬರಲಿಲ್ಲ ಅಂದರೆ ಜಿಲ್ಲಾಧಿಕಾರಿಗಳಿಗೆ ಕಚೇರಿಗೆ ಮುತ್ತಿಗೆ ಆಗ್ತೆಗೆ ನಾವು ಜೈಲಿಗೆ ಹೋಗೋಕ್ಕೆ ತಯಾರಿದ್ದೀವಿ ಅನ್ನೋಂಥ ತೀರ್ಮಾನವನ್ನು ಎಲ್ಲರೂ ಸೇರಿ ಇವತ್ತು ತೊಗೊಂಡಿದ್ದೇವೆ. ನಾನು ಅದಕ್ಕೋಸ್ಕರ ಇವತ್ತು ಜಿಲ್ಲಾಧಿಕಾರಿಗಳು ಒಂದು ಮಾತು ಹೇಳಿದ್ದಾರೆ, 10ನೇ ತಾರೀಕು ಒಳಗಿನ ಗಡುವು ಕೊಟ್ಟಿದ್ದೀರಿ, ಅಷ್ಟರೊಳಗೆ ತರಿಸೋಂಥ ಪ್ರಯತ್ನ ಮಾಡ್ತೀನಿ, ಸೋಷಿಯಲ್ ವೆಲ್ಫೇರ್ ಸೆಕ್ರೆಟರಿ ಪ್ರಿನ್ಸಿಪಾಲ್ ಸೆಕ್ರೆಟರಿ ನಾನು ಮಾತಾಡ್ತೀನಿ ಅಂತ ಮಾತನ್ನು ಹೇಳಿದ್ದಾರೆ. ಒಂದು ವಾರದಲ್ಲೇ ಹಣ ತರೋಂಥ ಪ್ರಯತ್ನ ಮಾಡ್ತೀನಿ ಅಂತ ಅವರು ಪ್ರಾಮಾಣಿಕ ಪ್ರಯತ್ನ ನಡೆಸ್ತಾ ಇದ್ದಾರೆ. ಆದರೆ ಅವ್ರ ಪ್ರಾಮಾಣಿಕತೆ ಬಗ್ಗೆ ನನಗೆ ಅನುಮಾನ ಇಲ್ಲ. ಸರ್ಕಾರ ಈ ಕಡೆ ಗಮನ ಕೊಡಬೇಕು. ಅವರೇನು ಒಂದು ವಾರದಲ್ಲೇ ಹಣ 25 ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ಜಿಲ್ಲಾಧಿಕಾರಿಗಳು ಹೇಳಿದ್ದಾರೆ, ಅಥವಾ 10ನೇ ತಾರೀಕು ಒಳಗೆ ಮಾಡ್ತೀನಿ ಅಂತ ಹೇಳಿದ್ದಾರೆ. 10ನೇ ತಾರೀಕು ಒಳಗೆ ಆಗಲಿಲ್ಲ ಅಂದರೆ ಶಿವಮೊಗ್ಗದಲ್ಲಿ ಏನು ನಾಳೆ ಒಂದು ಸಮಸ್ಯೆಗಳು ಎದುರಾಗುತ್ತೆ. ಇವತ್ತು ಸಾಂಕೇತಿಕವಾಗಿ ಒಂದು 400-500 ಜನ ಬಂದು ಇವತ್ತು ಪ್ರತಿಭಟನೆ ಮಾಡಿ ಧರಣಿ ಕೊಟ್ಟಿದ್ವಿ, ಮನವಿ ಸಲ್ಲಿಕೆ ಮಾಡಿದ್ವಿ. ಮುಂದೆ ಜೈಲು ಬರೋ ಖಂಡಿತ ಕಾರ್ಯಕ್ರಮ ನಾವು ಮಾಡೋರಿದ್ದೀವಿ. ನಾನು ಅದಕ್ಕೇನೆ ನಾಗೇಂದ್ರಂಗೆ ಯಾಕೆ ಕೈ ಬಿಟ್ಟಿದ್ದಾರೆ, ಸಿದ್ದರಾಮಯ್ಯನವ್ರು ಯಾಕೆ ಕೈ ಬಿಟ್ಟಿದ್ದಾರೆ, ನಾನು ಇನ್ಯಾರನ್ನ ಅರೆಸ್ಟ್ ಮಾಡ್ತಾರೆ, ನಾನು ಅದನ್ನು ಇವಾಗ ಹೇಳೋಕ್ಕೆ ಇಷ್ಟಪಡಲ್ಲ. ಇವಾಗ ನಮ್ಮದು ಒಂದೇ ಉದ್ದೇಶ, ತೊಂದರೆ ಇಲ್ಲಿರೋಂಥ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಅವ್ಯವಹಾರ ಆಗಿದೆ, ಅದು ರಾಜ್ಯ ಜನರ ಗಮನಕ್ಕೆ ಬರಬೇಕು, ದೇಶದ ಜನ ಗಮನ ಬರಬೇಕು, ಸರ್ಕಾರಕ್ಕೆ ಗಮನಕ್ಕೆ ಬರಬೇಕು ಅನ್ನೋಂಥ ಒಂದೇ ವಿಚಾರಕ್ಕೆ ಒಬ್ಬ ಪ್ರಾಮಾಣಿಕ ಅಧಿಕಾರಿ ಚಂದ್ರಶೇಖರ್ ಅವರು ಆತ್ಮಹತ್ಯೆ ಮಾಡಿಕೊಂಡ್ರು. ಇದು ನಮ್ಮೆಲ್ರಿಗೂ ನೋವು. ಸರ್ಕಾರ ಒಪ್ಪಿಕೊಂಡಿದೆ, ಅಲ್ಲಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಈ ರೀತಿ ದುರುಪಯೋಗ ಆಗಿದೆ ಅಂತ ಮುಖ್ಯಮಂತ್ರಿಗಳೇ ಹೇಳಿದ್ದಾರೆ. ಹೇಳಿರೋಂಥ ಸಂದರ್ಭದಲ್ಲಿ ಅವರಿಗೆ ಹಣನೂ ಘೋಷಣೆ ಮಾಡಿದ್ದಾರೆ 25 ಲಕ್ಷ ಅಂತ. 25 ಲಕ್ಷ ರೂಪಾಯಿ ಕೊಡೋಕ್ಕೆ ಇವತ್ತು ತಾಕತ್ತಿಲ್ವಾ?
ಅಷ್ಟು ಸರ್ಕಾರ ಬಂಡೆದ್ದೋಗಿದೆಯಾ, ಭಿಕಾರಿ ಆಗಿದೆಯಾ? ನಾನು ಅದಕ್ಕೋಸ್ಕರ ಹೇಳ್ತಿದ್ದೀನಿ, ಸರ್ಕಾರ ಘೋಷಣೆ ಮಾಡಿರೋಂಥ ಹಣವನ್ನು ಈಗಾಗಲೇ ಜಿಲ್ಲಾಧಿಕಾರಿಗಳು ಪ್ರಾಮಾಣಿಕ ಪ್ರಯತ್ನ ಮಾಡಿದ್ವಿ, ಒಂದು ವಾರದಲ್ಲಿ ತರಿಸೋಣ ಮಾತಾ ಹೇಳಿದ್ದಾರೆ. 10ನೇ ತಾರೀಕೊಳಗೆ ಬರಲಿಲ್ಲ, ಕೊಡಿಸೋಂಥ ಪ್ರಯತ್ನ ಮಾಡಿ ಅಂತ ಹೇಳಿದ್ದಾರೆ. 10ನೇ ತಾರೀಕೊಳಗೆ ಆ ಸರ್ಕಾರ ಅದೇ ರೀತಿ ಮೂಗು, ಕಣ್ಣು, ಕಿವಿ, ಹೃದಯ ಇಲ್ಲದೇ ಆ ಬಡವರ ಪರವಾಗಿ ಇಲ್ಲ ಅನ್ನೋದಾದರೆ ನಾವು 10ನೇ ತಾರೀಕು ತನಕ ಕಾದವರು 5 ಲಕ್ಷ ರೂಪಾಯಿ ಹಣ ಕೊಡ್ತೀವಿ. 20ನೇ ತಾರೀಕು ಜಿಲ್ಲಾಧಿಕಾರಿಗಳ ಕಚೇರಿ ಮುತ್ತಿಗೆ ಹಾಕ್ತೀವಿ. ನಮ್ಗೆ ಎಷ್ಟು ಜನಕ್ಕೆ ಅರೆಸ್ಟ್ ಮಾಡಿ ಜೈಲಿಗೆ